ಬಶೀರ್ ಅಹಮದ್ ಆದ ನಾನು ಶ್ರೀರಾಮನಗರದ ಸರ್ಕಾರಿ ಶಾಲೆ SDMC ಅಧ್ಯಕ್ಷ ಕೂಡ, ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಕೂಡ ಆಗಿದ್ದು, ಈ ದಿನ ನಾನು ಸುದ್ದಿಗೋಷ್ಠಿಗ ತಮ್ಮ ಬಳಿ ಮಾತಾಡ್ತಾ ಇರೋದು ಏನಂದರೆ, ಸಾರ್ವಜನಿಕವಾಗಿ ಇವ್ರಿಗೆ ಬೇಕಾದವ್ರಿಗೆ 11, 12 ಸ್ಕೂಲು, ಇಂಗ್ಲೀಷ್ ಸ್ಕೂಲ್, ಮೀಡಿಯಂ ಸ್ಕೂಲ್ಗಳು ಅಪ್ರೂವಲ್ ಮಾಡಿಸ್ಕೊಂಡು ಇದು ಮಾಡಿಬಿಟ್ರೆ ಈ ನಮ್ಮ ಶ್ರೀರಾಮನಗರದ ಜನತೆ ಬಡ ಮಕ್ಕಳು ಎಲ್ಲ ಹೋಗಬೇಕು? ಇದು ಒಬ್ಬ ಯಾವುದೇ ವಿರುದ್ಧ ಇದು ದೂಷಣೆ ಮಾಡ್ತಾ ಇಲ್ಲ. ನಾನು ಈ ದಿನ ನಾನು ಉಪನಿರ್ದೇಶಕರಿಗೆ ಮನವಿ ಪತ್ರ ನೀಡಿ ಬಂದಿದ್ದೀನಿ. ಮನವಿ ಪತ್ರ ನೀಡಿ ಬಂದಿರೋ ಉದ್ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲದ ಹಿತದೃಷ್ಟಿಯಿಂದ ಹಾಗೂ ಬಡ ಮಕ್ಕಳು ಓದಿಸೋ ಶಕ್ತಿ ಇಲ್ಲೋದ್ರಿಂದ ಈ ನಮ್ಮ ಗ್ರಾಮಕ್ಕೆ ಶ್ರೀರಾಮನಗರದ ತುಮಕೂರಲ್ಲಿ ಈ ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಲೇಬೇಕು. ಆಗದೇ ಇದ್ದರೆ ಈ ಎಲ್ಲ ಅಧಿಕಾರಿಗಳು ಏನಿದ್ದಾರೆ, ಈ ಅಧಿಕಾರಿಗಳು ಜನಾನುರಾಗಿ ಆಗಬೇಕು. ಅಧಿಕಾರಿಗಳು ತಮಗೆ ಬೇಕಾದಂಥ 10-12 ಮಾಡಿಬಿಟ್ರೆ ನಮ್ಮ ಸ್ಕೂಲ್ ಏನು ಮಾಡಿದೆ, ಏನು ಅನ್ಯಾಯ ಮಾಡಿದೆ ನಮ್ಮ ಸ್ಕೂಲು, ನಮ್ಮ ನಗರ ಏನು ಮಾಡಿದೆ ನಿಮಗೆ ನೋಡಿ. ನಾವು ನಿಮ್ಮ ವಿರುದ್ಧ ದೂಷಣೆ ಮಾಡ್ತಾ ಇಲ್ಲ. ನಮಗೇನು ಬೇಕು, ಸಾರ್ವಜನಿಕ ಹಿತಾಸಕ್ತಿಯಾಗಿ ನಮ್ಮ ಶಾಲೆ ನಾವು ಈಗಾಗಲೇ ಹೇಗೆ ಕೊಟ್ಟಿದ್ದೀನಿ ಆ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನಾಗಿ ಮಾಡಬೇಕು. ಮಾಡಿದ್ರೆ ನಿಮ್ಮೆಲ್ಲರಿಗೂ ಎಲ್ಲ ಅಧಿಕಾರಿಗಳು ಈ ಅರ್ಜಿ ಕೊಟ್ಟಿರೋನ ಈ ಅರ್ಜಿನ ಫಾರ್ವರ್ಡ್ ಮಾಡಿ ಇದನ್ನು ಮಂಜೂರಾತಿ ಮಾಡಿದ್ರೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಹಾಗಾಗಿ ಇದನ್ನು ಉದಾಸೀನ ಮಾಡದೆ ಅಧಿಕಾರಿಗಳು ಅಗತ್ಯವಾಗಿ ಕ್ರಮವಹಿಸಬೇಕು, ತುರ್ತಾಗಿ ಇದನ್ನು ಕ್ರಮವಹಿಸಬೇಕು ಅಂತ ಹೇಳಿ ಈ ಮಾಧ್ಯಮ ಮಿತ್ರರಿಗೆ, ಸಾರ್ವಜನಿಕರಿಗೆ 2 ಒಳ್ಳೆ ಮಾತು ಹೇಳಕ್ಕೆ ಬಯಸ್ತೀನಿ.